ನಾನು ನೆಕ್ಸ್ಟ್ ಮಂತ್ರಾಲಯದಿಂದ ಹೋಗ್ತಾ ಇರೋದು ಇಲ್ಲೇ ಹತ್ತಿರದಲ್ಲಿರುವ ಪಂಚಮುಖಿ ದೇವಸ್ಥಾನ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಿಚ್ಚಾಲಿ. ಯಾರೆಲ್ಲ ಬಂದು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ತಾರೋ ಅವರು ಖಂಡಿತವಾಗಿಯೂ ಬಿಚ್ಚಾಲಿ ಮತ್ತು ಪಂಚಮುಖಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹೋಗ್ತಾರೆ. ಬಿಚ್ಚಾಲಿಯ ಮಹತ್ವ ಏನಪ್ಪ ಅಂದರೆ, ರಾಘವೇಂದ್ರ ಸ್ವಾಮಿಗಳು ಇಲ್ಲಿ 13 ವರ್ಷ ಸತತವಾಗಿ ಜಪ ತಪಗಳನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆಯೇ ನೀವು ಎಲ್ಲೂ ನೋಡದ ಒಂದು ಏಕಶಿಲ ಬೃಂದಾವನವನ್ನು ಕೂಡ ಇಲ್ಲಿ ನೀವು ನೋಡಬಹುದು. ನಾವು ಬಿಚ್ಚಾಲಿಗೆ ಬಂದ ಭಕ್ತಾದಿಗಳನ್ನು ವಿಚಾರಿಸಿದಾಗ ಅವರು ಹೇಳುವುದೇನೆಂದರೆ, ಈ ತುಂಗಾ ತೀರದಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬ ಜನರಿಗೆ ದರ್ಶನ ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಇಲ್ಲಿ ನೀವು ನೋಡಬಹುದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ರಾಯರು ತಪಸ್ಸು ಮಾಡಿ ಆಂಜನೇಯ ಸ್ವಾಮಿಯನ್ನು ಬರಮಾಡಿಕೊಂಡಿದ್ರು. ಹಾಗೆ ನೀವು ನೋಡಬಹುದು ಆಂಜನೇಯ ಸ್ವಾಮಿಯ ನಿಜವಾದ ಪಾದ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಆ ಬಂಡೆಕಲ್ಲಿನ ಮಧ್ಯದಲ್ಲಿ ದೇವಿ ಗುಡಿ ಕೂಡ ಇದೆ. ದೇವಿ ಇಲ್ಲೇ ನೆಲೆಸಿರುವುದೆಂದು ಎಲ್ಲರೂ ಹೇಳುತ್ತಾರೆ.